ಸ್ನೇಹಿತರೆ, ತುಂಬಾ ಜನ ಕೇಳ್ತಿದ್ರಿ ಈ ಒಂದು ಮುದ್ರಾ ಲೋನ್ ಬಗ್ಗೆ ಒಂದು ವಿಡಿಯೋನ ಮಾಡಿ. ಮುದ್ರಾ ಲೋನ್ ಅಂದ್ರೆ ಏನು, ಅದು ಯಾವ ರೀತಿಯಾಗಿ ಸಿಗುತ್ತೆ ಅನ್ನೋದನ್ನ ವಿಡಿಯೋ ಮಾಡಿ ಅಂತ ತುಂಬಾ ಜನ ಕೇಳ್ತಿದ್ರಿ. ಸ್ನೇಹಿತರೆ, ಈ ಒಂದು ಮುದ್ರಾ ಲೋನ್ ಅಂತ ಏನ್ ಹೇಳ್ತೀವಲ್ವಾ, ಆ ಒಂದು ಮುದ್ರಾ ಲೋನ್ ಅನ್ನೋದು ಇದೊಂದು ಬಿಸ್ನೆಸ್ ಲೋನ್ ಆಗಿರುತ್ತೆ. ಅಂದ್ರೆ ನೀವೇನಾದ್ರೂ ಕೂಡ ಹೊಸದಾಗಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಯಾವ್ದೋ ಒಂದು ವ್ಯಾಪಾರಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಅಥವಾ ಇರುವಂತ ವ್ಯಾಪಾರಕ್ಕೆ ಏನಾದ್ರೂ ಕೂಡ ಆಡ್ ಅಪ್ ಮಾಡಬೇಕು, ಅಥವಾ ಅದನ್ನ ಡೆವಲಪ್ ಮಾಡಬೇಕಾಗುತ್ತೆ, ಇನ್ನೂ ಕೂಡ ಸ್ವಲ್ಪ ಜಾಸ್ತಿಯಾಗಿ ಡೆವಲಪ್ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ನಿಮ್ಮ ಒಂದು ಬಿಸ್ನೆಸ್ ಅಲ್ಲಿ ಸರಿಯಾದ ರೀತಿಯಲ್ಲಿ ಇನ್ಕಮ್ ಇದೆ, ಈ ರೀತಿಯಾಗೆಲ್ಲ ಯಾರೆಲ್ಲ ಅನ್ಕೊಂಡಿರ್ತೀರಾ. ಬಟ್ ಇನ್ಕಮ್ ಇದೆ, ಬಟ್ ಅದಕ್ಕೆ ಏನಾದ್ರು ಕೂಡ ಆಡ್ ಮಾಡ್ಬೇಕಾಗುತ್ತೆ. ಹಾಗಾಗಿ ನಮ್ಗೆ ಯಾವುದೇ ರೀತಿಯಾದ ಸಾಲಗಳು ಸಿಗ್ತಾ ಇಲ್ಲ ಅನ್ನೋದಾದ್ರೆ ಅಂತವ್ರು ಈ ಒಂದು ಮುದ್ರಾ ಲೋನ್ ನ ಯೂಸ್ ಮಾಡ್ಕೋಬಹುದು. ಅದೇ ರೀತಿಯಾಗಿ ಹೊಸದಾಗಿ ಏನಾದ್ರು ಕೂಡ ಬಿಸ್ನೆಸ್ ಮಾಡ್ತೀನಿ ಅಂದ್ರೂ ಕೂಡ ಈ ಒಂದು ಲೋನ್ ನ ತಗೋಬಹುದು, ಮುದ್ರಾ ಲೋನ್ ನ ತಗೋಬಹುದು. ಅದೇ ರೀತಿಯಾಗಿ ಈ ಒಂದು ಮುದ್ರಾ ಲೋನ್ ನ ತಗೊಳ್ಳೋದಿಕ್ಕೆ ಏನೆಲ್ಲ ಮಾನದಂಡಗಳಿದೆ, ಅಂದ್ರೆ ಏನೆಲ್ಲ ಅರ್ಹತೆಗಳು ಬೇಕಾಗುತ್ತೆ ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಆ ಒಂದು ಅರ್ಜಿದಾರರಿಗೆ ಕನಿಷ್ಠವಾಗಿ 18 ವರ್ಷ ಆಗಿರ್ಬೇಕಾಗುತ್ತೆ, 18 ವರ್ಷಕ್ಕಿಂತ ಮೇಲ್ಪಟ್ಟಿರ್ಬೇಕಾಗುತ್ತೆ ಅವರ ಒಂದು ವಯಸ್ಸು. ಅದೇ ರೀತಿಯಾಗಿ ಈ ಒಂದು ಮುದ್ರಾ ಲೋನ್ ನ ತಗೊಳ್ಳೋದಿಕ್ಕೆ ನೀವು ಅರ್ಹರಾಗಿದ್ದೀರಿ, ಅಥವಾ ಆ ಒಂದು ಮುದ್ರಾ ಲೋನ್ ತಗೊಂಡ ನಂತರದಲ್ಲಿ ನೀವು ರೀಪೇ ಮಾಡಬಹುದು, ಅಷ್ಟು ನಮ್ಮ ಹತ್ರ ಕೆಪಾಸಿಟಿ ಇದೆ, ಆ ಒಂದು ರೀಪೇ ಮಾಡೋಷ್ಟು ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ ಅನ್ನೋರು ಈ ಒಂದು ಲೋನ್ಗೆ ಅರ್ಜಿನ ಹಾಕ್ಬಹುದು. ಅದೇ ರೀತಿಯಾಗಿ ನೆಕ್ಸ್ಟ್ ನಿಮ್ಮ ಒಂದು ಕ್ರೆಡಿಟ್ ಸ್ಕೋರ್ ಏನಿದೆ, ಆ ಕ್ರೆಡಿಟ್ ಸ್ಕೋರ್ ಕೂಡ ತುಂಬಾನೇ ಚೆನ್ನಾಗಿರ್ಬೇಕಾಗುತ್ತೆ. ಸಿಬಿಲ್ ಸ್ಕೋರ್ ಅಂತ ಏನ್ ಹೇಳ್ತೀವಿ, ಅದು ತುಂಬಾನೇ ಚೆನ್ನಾಗಿರ್ಬೇಕಾಗುತ್ತೆ. ಮಿನಿಮಮ್ 750ಗಿಂತ ಮೇಲಿರ್ಬೇಕಾಗುತ್ತೆ. 900 ಇದ್ರೆ ತುಂಬಾನೇ ಒಳ್ಳೆಯದು, ಬಟ್ 750ಗಿಂತ ಮೇಲೆ ಇರಲೇಬೇಕಾಗುತ್ತೆ ಸ್ನೇಹಿತರೆ. ಹೊಸ ವ್ಯವಹಾರಗಳು ಅಥವಾ ಸ್ಟಾರ್ಟ್ಅಪ್ ಗಳಿಗೆ 50,000 ಕೂಡ ಈ ಒಂದು ಲೋನ್ ನ ಕೊಡ್ತಾರೆ. ಅದೇ ರೀತಿಯಾಗಿ ಅಸ್ತಿತ್ವದಲ್ಲಿ ಇರುವಂತ ವ್ಯವಹಾರಗಳಿಗೆ 50,000ದಿಂದ 5 ಲಕ್ಷದವರೆಗೆ ನೀವು ಲೋನ್ ನ ಮಾಡಿಸಬಹುದು. ಅಂದ್ರೆ ಅಸ್ತಿತ್ವದಲ್ಲಿ ಅಂದ್ರೆ ನಿಮ್ಮ ಹತ್ರ ಆಲ್ರೆಡಿ ಬಿಸ್ನೆಸ್ ಇದ್ರೆ, ಸೊ ಏನಾದ್ರು ಬಿಸ್ನೆಸ್ ಮಾಡ್ತಾ ಇದ್ರೆ ಅದರಲ್ಲಿ ಅದು ಕೂಡ ಒಳ್ಳೆ ಇನ್ಕಮ್ ಇದೆ, ಅದಕ್ಕೆ ಇನ್ನೂ ಕೂಡ ಏನಾದ್ರು ಆಡ್ ಮಾಡಬೇಕು, ಈ ರೀತಿಯಾಗಿದ್ದಂತ ಸಂದರ್ಭದಲ್ಲಿ ನೀವು 50,000ದಿಂದ 5 ಲಕ್ಷದವರೆಗೆ ನೀವು ಲೋನ್ ನ ತಗೋಬಹುದು. ಅದೇ ರೀತಿಯಾಗಿ ನೆಕ್ಸ್ಟ್ ಬಂದ್ಬಿಟ್ಟು ಸ್ಥಾಪಿಸಿದ ವ್ಯವಹಾರಗಳಿಗೆ 5 ಲಕ್ಷದಿಂದ 10 ಲಕ್ಷದವರೆಗೆ ನೀವು ಲೋನ್ ನ ತಗೋಬಹುದು. ಸ್ಥಾಪಿಸಿದಂತ ಒಂದು ವ್ಯವಹಾರಗಳಿಗೆ 5 ಲಕ್ಷದಿಂದ 10 ಲಕ್ಷದವರೆಗೆ ನೀವು ಲೋನ್ ನ ಮಾಡಿಸಬಹುದು. ಬಟ್ ಸಿಬಿಲ್ ಸ್ಕೋರ್ ಚೆನ್ನಾಗಿರ್ಬೇಕಾಗುತ್ತೆ, ಮತ್ತೆ ನಿಮ್ಮ ಹತ್ರ ಯಾವುದೇ ರೀತಿಯಾದ ಬೇರೆ ಸಾಲಗಳು ಯಾವ್ದು ಕೂಡ ಇರಬಾರ್ದು, ಇವಾಗ ರನ್ನಿಂಗ್ ಅಲ್ಲಿ ಯಾವ್ದು ಕೂಡ ಇರಬಾರ್ದು. ಅದೇ ರೀತಿಯಾಗಿ ನಿಮ್ಗೆ ಆ ಒಂದು ರೀಪೇ ಮಾಡೋದಕ್ಕೆ, ಆ ಒಂದು ಲೋನ್ ತಗೊಂಡ ನಂತರದಲ್ಲಿ ಆ ಒಂದು EMI ಕಟ್ಟೋದಕ್ಕೆ, ಆ ಒಂದು ರೀಪೇ ಮಾಡೋದಕ್ಕೆ ನೀವು ಅರ್ಹರಾಗಿರ್ಬೇಕಾಗುತ್ತೆ. ಆ ಒಂದು ನಿಮ್ಮ ಒಂದು ಬಿಸ್ನೆಸ್ ಏನಿದೆ ಅದು ಒಳ್ಳೆ ರೀತಿಯಲ್ಲಿ ಇನ್ಕಮ್ ಇರಬೇಕಾಗುತ್ತೆ. ಅದರಲ್ಲಿ ನೀವು ಲೋನ್ ನ ಕಟ್ತೀವನ್ನ ಕೆಪಾಸಿಟಿ ನಿಮ್ಗಿದ್ರೆ ಈ ಒಂದು ಲೋನ್ ನ ತಗೋಬಹುದು. ಅದೇ ರೀತಿಯಾಗಿ ಏನೇನೆಲ್ಲ ಒಂದು ದಾಖಲಾತಿಗಳು ಏನೇನೆಲ್ಲ ಬೇಕಾಗುತ್ತೆ, ಈ ಒಂದು ಮುದ್ರಾ ಲೋನ್ ನ ಮಾಡೋದಿಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಅನ್ನೋದಾದ್ರೆ, ನಿಮ್ಮ ಒಂದು ವ್ಯಾಪಾರ ಏನ್ ಮಾಡ್ತಾ ಇರ್ತೀರಾ ಅದ್ರ ಒಂದು ಸರಿಯಾದ ಒಂದು ವರದಿ ಬೇಕಾಗುತ್ತೆ, ಕರೆಕ್ಟ್ ಆಗಿರುವಂತ ಒಂದು ವರದಿ ಬೇಕಾಗುತ್ತೆ. ವ್ಯಾಪಾರ ಏನ್ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ನೀವು ಕಂಪ್ಲೀಟ್ ಡೀಟೇಲ್ಸ್ ನ ಕೊಡ್ಬೇಕಾಗುತ್ತೆ, ಆ ಒಂದು ವರದಿ ಬೇಕಾಗುತ್ತೆ. ಮತ್ತೆ ಈ ಒಂದು ಗುರುತಿನ ಪುರಾವೆಗಾಗಿ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸ್ ಇತ್ಯಾದಿ, ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು ಪಾಸ್ಪೋರ್ಟ್, ಈ ರೀತಿಯಾಗೆಲ್ಲ ಕೊಡ್ಬೋದು. ಅದೇ ರೀತಿಯಾಗಿ ಈ ಒಂದು ವಿಳಾಸ ಪುರಾವೆಗಾಗಿ ರೇಷನ್ ಕಾರ್ಡ್ ಆಗಿರ್ಬೋದು, ವಿದ್ಯುತ್ ಬಿಲ್ ಆಗಿರ್ಬೋದು, ಬಾಡಿಗೆ ಒಪ್ಪಂದ ಅಂದ್ರೆ ರೆಂಟ್ ಅಗ್ರಿಮೆಂಟ್ ಆಗಿರ್ಬೋದು, ಮತ್ತೆ ಇತ್ಯಾದಿಗಳು ಏನೆಲ್ಲ ನಿಮ್ಮ ಒಂದು ಅಂದ್ರೆ ನಿಮ್ಮ ಒಂದು ವಿಳಾಸ ಪುರಾವೆಗೆ ಏನೆಲ್ಲ ಇರುತ್ತೆ ಅದನ್ನ ನೀವು ಕೊಡ್ಬೋದು. ಅದೇ ರೀತಿಯಾಗಿ ವ್ಯಾಪಾರ ನೋಂದಣಿ ಮಾಡಿಸಿದಂತ GST ನೋಂದಣಿ ಏನಿರುತ್ತಲ್ವಾ ಅದು ಇತ್ಯಾದಿ, ಆ ರೀತಿದು ಕೂಡ ಕೊಡ್ಬೇಕಾಗುತ್ತೆ. ಹಣಕಾಸು ಹೇಳಿಕೆಗಳು ಅಂದ್ರೆ ಬ್ಯಾಲೆನ್ಸ್ ಶೀಟ್ ಆಗಿರ್ಬೋದು, ಆದಾಯ ಹೇಳಿಕೆ ಇತ್ಯಾದಿಗಳು ಏನಿರುತ್ತೆ ಅದನ್ನು ಕೂಡ ನೀವು ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಅದೇ ರೀತಿಯಾಗಿ ನೆಕ್ಸ್ಟ್ ನಿಮ್ಗೆ ಏನಾದ್ರೂ ಕೂಡ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡ್ತೀನಿ, ಆನ್ಲೈನ್ ಅಲ್ಲಿ ಈ ಒಂದು ಅಪ್ಲಿಕೇಶನ್ ಹಾಕ್ತೀನಿ ಅನ್ನೋದಾದ್ರೆ ನಿಮ್ಗೆ ಆ ಒಂದು ವೆಬ್ಸೈಟ್ ಕೂಡ ಕೊಟ್ಟಿದ್ರೆ ಅದನ್ನ ಹೇಳ್ತೀನಿ ಇವಾಗ. mudra.org.in ಗೆ ನೀವು ಭೇಟಿನ ಕೊಡ್ಬೇಕಾಗುತ್ತೆ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, mudra.org.in ಗೆ ನೀವು ಭೇಟಿನ ಕೊಡ್ಬೇಕಾಗುತ್ತೆ. ಅದೇ ರೀತಿಯಾಗಿ ನೀವೇನಾದ್ರೂ ಕೂಡ ಆಫ್ಲೈನ್ ಅಲ್ಲಿ ಏನಾದ್ರೂ ಮಾಡ್ತೀನಿ ಅನ್ನೋದಾದ್ರೆ ಈ ಒಂದು ಸಾಲದಾತ ಅಥವಾ ಮುದ್ರಾ ನೋಡಲ್ ಅಧಿಕಾರಿಯ ಹತ್ತಿರದ ಶಾಖೆಗೆ ಭೇಟಿ ನೀಡಬೇಕಾಗುತ್ತೆ ನೀವು. ಅದೇ ರೀತಿಯಾಗಿ ಅರ್ಜಿ ನಮೂನೆಯನ್ನು ಪಡೆದುಕೊಳ್ಬೇಕಾಗುತ್ತೆ. ಅದಾದ ನಂತರ ಆ ಫಾರ್ಮ್ ಅನ್ನು ಭರ್ತಿ ಮಾಡಿ ಮತ್ತು ಅಗತ್ಯ ದಾಖಲಾತಿಗಳನ್ನು ಲಗತ್ತಿಸಿ ಅದೇ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಇನ್ನ ನೆಕ್ಸ್ಟ್ ಬರೋದಾದ್ರೆ ಸ್ನೇಹಿತರೆ, ಈ ಒಂದು ಸಾಲಕ್ಕೆ ಬಡ್ಡಿ ಎಷ್ಟು ಕಟ್ಟಬೇಕಾಗುತ್ತೆ, ನೀವು ಆ ಒಂದು ಸಾಲಕ್ಕೆ ಎಷ್ಟು ಬಡ್ಡಿನ ಹಾಕ್ಬೇಕಾಗುತ್ತೆ ಹಾಕ್ತಾರೆ ಅನ್ನೋದಾದ್ರೆ, ಸಾಮಾನ್ಯವಾಗಿ ವರ್ಷಕ್ಕೆ 8.5% ಆಗಿ ನಿಮ್ಗೆ ಬಡ್ಡಿನ ಹಾಕ್ತಾರೆ, ಅಥವಾ 8.5% ಇಂದ 12.5% ವರೆಗೆ ನಿಮ್ಗೆ ಬಡ್ಡಿನ ಹಾಕ್ತಾರೆ. ಈ ಒಂದು ನೀವು ಏನ್ ಸಾಲ ತಗೊಂಡಿರ್ತೀರ ಅದಕ್ಕೆ 8.5% ಇಂದ
12.5% ವರೆಗೂ ಕೂಡ ಬಡ್ಡಿನ ಹಾಕಬಹುದು. ಆ ರೀತಿಯಾಗಿ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಒಂದು ಮುದ್ರಾ ಸಾಲಗಳ ಮರುಪಾವತಿ ಅವಧಿಯು ಸಾಮಾನ್ಯವಾಗಿ 3 ರಿಂದ 5 ವರ್ಷಗಳವರೆಗೆ ಇರುತ್ತದೆ. ಅಂದ್ರೆ ನೀವು ಏನ್ ಸಾಲ ತಗೊಂಡಿರ್ತೀರೋ ಅದನ್ನ ಮರುಪಾವತಿ ಮಾಡೋದಕ್ಕೆ, ರೀಪೇ ಮಾಡೋದಕ್ಕೆ 3 ರಿಂದ 5 ವರ್ಷಗಳ ಟೈಮು ನಿಮ್ಗಿರ್ತದೆ. ಆ 3 ರಿಂದ 5 ವರ್ಷದೊಳಗಡೆ ನೀವು ಆ ಒಂದು ಲೋನ್ ನ ಕಟ್ಟಬೇಕಾಗುತ್ತೆ. ಅದೇ ರೀತಿಯಾಗಿ ಈ ಒಂದು ಮುದ್ರಾ ಸಾಲಗಳ ಪ್ರಕ್ರಿಯೆ ಸಮಯವು ಸಾಮಾನ್ಯವಾಗಿ 7 ರಿಂದ 15 ಕೆಲಸ ದಿನಗಳನ್ನು ತೆಗೆದುಕೊಳ್ಳುತ್ತದೆ. ನೀವು ಅಪ್ಲಿಕೇಶನ್ ಹಾಕಿದ ನಂತರದಲ್ಲಿ ಒಂದು ವಾರದಿಂದ ಅಥವಾ ಒಂದು ವಾರ ಅಥವಾ 2 ವಾರ, ಅಂದ್ರೆ ಒಂದು 15 ದಿನ ಅಥವಾ ಒಂದು 7 ದಿನದೊಳಗಡೆ ನಿಮ್ಗೆ ಆ ಒಂದು ಮುದ್ರಾ ಲೋನು ಸ್ಯಾಂಕ್ಷನ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಬಟ್ ಅದು ಏನಂತಂದ್ರೆ ನಿಮ್ಮ ಒಂದು ಬ್ಯಾಂಕ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದೇ ರೀತಿಯಾಗಿ ಸಾಲ ಯಾರೆಲ್ಲ ಕೊಡ್ತಾರೆ, ಈ ಒಂದು ಮುದ್ರಾ ಲೋನ್ ನ ಎಲ್ಲಿ ಸಾಲ ತಗೋಬೇಕು ಅನ್ನೋದಾದ್ರೆ, ನೆಕ್ಸ್ಟ್ ಸಾರ್ವಜನಿಕ ವಲಯದ ಬ್ಯಾಂಕುಗಳು ಅಂದ್ರೆ ಪಬ್ಲಿಕ್ ಬ್ಯಾಂಕ್ಸ್ ಏನಿರುತ್ತೆ ಅದರಲ್ಲಿ ನೀವು ಈ ಒಂದು ಸಾಲನ ತಗೋಬಹುದು, ಮುದ್ರಾ ಲೋನ್ ನ ಮಾಡಿಸಬಹುದು. ಅದೇ ರೀತಿಯಾಗಿ ಖಾಸಗಿ ವಲಯದ ಬ್ಯಾಂಕ್ಗಳು ಅಂದ್ರೆ ಪ್ರೈವೇಟ್ ಬ್ಯಾಂಕ್ಗಳು ಯಾವ್ದಾವ್ದೆಲ್ಲ ಇರುತ್ತೆ, ಸೊ ಅದರಲ್ಲೂ ಕೂಡ ನೀವು ಆ ಒಂದು ಮುದ್ರಾ ಲೋನ್ ನ ಮಾಡಬಹುದು. ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ಅಂದ್ರೆ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ನಿಮ್ಗೆ ಯಾವ್ದಾವ್ದೆಲ್ಲ ಇರುತ್ತೆ ಅದರಲ್ಲೂ ಕೂಡ ಮಾಡಬಹುದು. ಅದೇ ರೀತಿಯಾಗಿ ಸಹಕಾರಿ ಬ್ಯಾಂಕ್ಗಳು ಏನಿರ್ತಾವಲ್ವಾ ಅಲ್ಲೂ ಕೂಡ ನೀವು ಮುದ್ರಾ ಲೋನ್ ನ ಮಾಡಬಹುದು. ನಿಮ್ಮ ಬಿಸ್ನೆಸ್ ನ ಮಾಡ್ತಾ ಇರಬೇಕಾಗುತ್ತೆ, ನಿಮ್ಮ ಬಿಸ್ನೆಸ್ಗೋಸ್ಕರ ಇಷ್ಟು ಕಡೆ ನೀವು ಆ ಒಂದು ಮುದ್ರಾ ಲೋನ್ ನ ಮಾಡಬಹುದು. ಅದೇ ರೀತಿಯಾಗಿ ಬ್ಯಾಂಕಿಂಗ್ ಅಲ್ಲದ ಹಣಕಾಸು ಕಂಪನಿಗಳು ಅಂದ್ರೆ NBFC ಗಳಿಲ್ಲ ಅಂದ್ರೆ ಒಂದು ಫೈನಾನ್ಷಿಯಲ್ ಗಳಲ್ಲೂ ಈ ಒಂದು ಫೈನಾನ್ಸ್ ಗಳು ಏನಿರ್ತಾವಲ್ವಾ ಪ್ರೈವೇಟ್ ಫೈನಾನ್ಸ್ ಗಳು ಅಲ್ಲೂ ಕೂಡ ನೀವು ಲೋನ್ ನ ಮಾಡಬಹುದು. ಆದ್ರೆ ಸ್ನೇಹಿತರೆ ನಿಮ್ಗೆ ಆದಷ್ಟು ಕೂಡ ಈ ಒಂದು ಬ್ಯಾಂಕ್ ಗಳಲ್ಲೇ ನೀವು ಲೋನ್ ನ ತಗೊಳ್ಳಿ. ಯಾಕಂದ್ರೆ ಫೈನಾನ್ಸ್ ಗಳಲ್ಲಿ ತಗೋಬೇಡಿ, ಯಾಕಂತಂದ್ರೆ ತುಂಬಾ ರಿಸ್ಕ್ ಕೊಡೋದಿಕ್ಕೂ ಕೂಡ ಅವರು ಇದ್ ಮಾಡೋದಿಲ್ಲ. ಹಾಗಾಗಿ ನೀವು ಆದಷ್ಟು ಕೂಡ ಬ್ಯಾಂಕ್ ಅಲ್ಲಿ ಟ್ರೈ ಮಾಡಿ, ಬ್ಯಾಂಕ್ ಅಲ್ಲೇ ತಗೊಳ್ಳೋದಿಕ್ಕೆ ಟ್ರೈ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿನ ಕೊಟ್ಟಿದ್ದೀನಿ ಅಂತ ಅನ್ಕೊಳ್ತೀನಿ. ನಿಮ್ಗೆ ಏನಾದ್ರು ಕೂಡ ಇನ್ನೂ ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಮಾಡಿ, ಕಂಪ್ಲೀಟ್ ಆಗಿ ಇಲ್ಲಿ ಏನ್ ಡೀಟೇಲ್ಸ್ ಇದೆ ನಾನು ಅದನ್ನ ನಿಮ್ಗೆ ಶೇರ್ ಮಾಡ್ತೀನಿ. ಅದೇ ರೀತಿಯಾಗಿ ನಮ್ಮ ಒಂದು ಚಾನಲ್ಗೆ ದಯವಿಟ್ಟು ಕೂಡ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ನಮ್ಮ ಒಂದು ಚಾನಲ್ ಯಾವಾಗ್ಲೂ ಕೂಡ ಈ ಒಂದು ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋಗಳಾಗಿರ್ಬೋದು, ಮತ್ತೆ ಒಂದು ನ್ಯೂಸ್ ಅಪ್ಡೇಟ್ಗಳಾಗಿರ್ಬೋದು, ಮತ್ತೆ ಒಂದು ಡಾಕ್ಯುಮೆಂಟ್ಸ್ ಬಗ್ಗೆ ಆಗಿರ್ಬೋದು, ಮತ್ತೆ ಈ ಒಂದು ರೈತರಿಗೆ ಸಂಬಂಧಪಟ್ಟಂತ ವಿಚಾರಗಳಾಗಿರ್ಬೋದು ಯಾವಾಗ್ಲೂ ಕೂಡ ವಿಡಿಯೋ ಮಾಡ್ತಾ ಇರ್ತೀವಿ. ಅದು ನಿಮ್ಗೂ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಕೂಡ ಸ್ನೇಹಿತರೆ, ದಯವಿಟ್ಟು ಮಿಸ್ ಮಾಡದೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಸ್ನೇಹಿತರೆ.